ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ನೇತ್ರ ದಯಾನಂದ್ ಯೂಟ್ಯೂಬ್ ಚಾನೆಲ್. ಈ ದಿನ ನಾವು ನಿಮಗೊಂದು ಯೂಸ್ಫುಲ್ ಆಗಿರ್ತಕ್ಕಂಥ ಒಂದು ಪ್ರಾಡಕ್ಟನ್ನು ಅನ್ಬಾಕ್ಸ್ ಮತ್ತು ರಿವ್ಯೂ ಹಾಗೂ ಯೂಸನ್ನು ಮಾಡಿ ತೋರಿಸ್ತಾ ಇದ್ದೀವಿ. ಇದು ನಮ್ಮೆಲ್ಲರಿಗೂ ಪ್ರತಿನಿತ್ಯ ಬೇಕಾಗಿರ್ತಕ್ಕಂಥ ಒಂದು ಪ್ರಾಡಕ್ಟ್. ಆಲ್ರೆಡಿ ತಮ್ಮನೇಲಿ ನೋಡಿ ನಿಮಗೆ ಗೊತ್ತಾಗಿರುತ್ತೆ. ನಾವಿವತ್ತು ಬಜಾಜ್ ಕಂಪನಿಯ 2000 ವ್ಯಾಟ್ಸ್ನ ಒಂದು ಐರನ್ ಬಾಕ್ಸನ್ನು, ಸ್ಟೀಮ್ ಐರನ್ ಬಾಕ್ಸನ್ನು ಇವತ್ತು ನಿಮಗೆ ಅನ್ಬಾಕ್ಸ್, ರಿವ್ಯೂ ಮತ್ತು ಯೂಸ್ ಮಾಡಿ ತೋರಿಸ್ತಾ ಇದ್ದೀವಿ. ಅದಾಗಿದೆ ಮತ್ತೇನು ಚೆನ್ನಾಗಿಲ್ಲ, ಇದನ್ನ ಕೊಂಡ್ಕೋಬಹುದಾ ಅಥವಾ ಇದು ಬಳಸಲಿಕ್ಕೆ ತುಂಬಾ ಯೂಸರ್ ಫ್ರೆಂಡ್ಲಿ ಆಗಿದೆಯಾ ಅನ್ನೋದ್ರ ಬಗ್ಗೆ ನಾವು ಇವತ್ತು ವಿವರವಾಗಿ ತಿಳಿಸ್ಕೊಡ್ತಾ ಇದ್ದೀವಿ. ಇದು ನಾವು ಫ್ಲಿಪ್ಕಾರ್ಟಿಂದ ತರಿಸಿದ್ದೀವಿ. ಫ್ಲಿಪ್ಕಾರ್ಟ್ ಇದರಿಂದ ಬಜಾಜ್ ಕಂಪನಿಯ ಒಂದು ಐರನ್ ಬಾಕ್ಸ್ ನೋಡ್ಲಿಕ್ಕೆ ನಮಗೆ ಈ ತರ ಸಿಗತ್ತೆ. ಇದರ ಒಂದು ಮಾಡೆಲ್ ನೇಮ್ ಬಂದ್ಬಿಟ್ಟು ಬಜಾಜ್ MX35N 2000 ವ್ಯಾಟ್ ಸ್ಟ್ರೀಮ್ ಐರನ್. ನೋಡ್ಲಿಕ್ಕೆ ನಿಮಗೆ ಇಲ್ಲಿ ಅದರ ಪಿಕ್ಚರ್ ಇಲ್ಲಿ ಸಿಗ್ತಾ ಇದೆ. ಈ ಒಂದು ಬಾಕ್ಸ್ ಅನ್ನು ನಾವು ಓಪನ್ ಮಾಡಿದಾಗ ನಮಗೆ ಈ ರೀತಿ ಬಾಕ್ಸ್ ಒಳಗಡೆ ನಮಗೆ ಈ ರೀತಿ ಕಾಣುತ್ತೆ. ಇದರ ಮೈನ್ ಒಂದು ಐರನ್ ಬಾಕ್ಸ್ ಇಲ್ಲಿದೆ. ಅದನ್ನು ಬಿಟ್ಟರೆ ಒಂದು ಮೆಜರ್ಮೆಂಟ್ ಕಪ್, ವಾಟರ್ ಮೆಜರ್ಮೆಂಟ್ ಕಪ್ ಇದೆ. ಅದಾದ ನಂತರ ಮಾಮೂಲಾಗಿ ವಾರಂಟಿ ಕಾರ್ಡ್ ಮತ್ತು ಕ್ವಿಕ್ ಸ್ಟಾರ್ಟೆಡ್ ಯೂಸರ್ ಮ್ಯಾನ್ಯುಯಲ್ ಗೈಡ್ ಸಿಗತ್ತೆ. ಬಜಾಜ್ MX35N 2000 ವ್ಯಾಟ್ಸ್, ಇದು ಡ್ಯುಯಲ್ ಕಲರ್ನಲ್ಲಿ ನಮಗೆ ಸಿಗುತ್ತೆ. ಸ್ನೇಹಿತರೆ, ಐರನ್ ಬಾಕ್ಸ್ ನೋಡಲಿಕ್ಕೆ ತುಂಬ ಚೆನ್ನಾಗಿದೆ. ನಾವೀಗ ಆಲ್ರೆಡಿ ಇದನ್ನು ಯೂಸ್ ಮಾಡಿದ್ದೀವಿ, 1 ವೀಕ್ ಯೂಸ್ ಮಾಡಿ ಆನಂತರ ನಿಮಗೆ ಇದರ ಒಂದು ಪಾಸಿಟಿವ್ಸ್ ಮತ್ತು ನೆಗೆಟಿವ್ಸನ್ನು ತಿಳಿಸ್ತಾ ಇದ್ದೀವಿ. ಬರ್ಸ್ಟ್ ಮತ್ತು ಸ್ಪ್ರೇ ಗನ್ನು ಇವೆರಡು ಕೂಡ ಸ್ಪ್ರೇ ಬಟನ್ನು. ಇನ್ನು ಇಲ್ಲಿ ಇದು ನಮಗೆ ಯಾವ ರೀತಿ ಸ್ಪ್ರೇ ಬರಬೇಕು ಅಥವಾ ಅದು ಸ್ಪೀಡ್ ಬರಬೇಕಾ ಅಥವಾ ಇದು ಬರಬೇಕಾ ಅಂತ ಸೆಟ್ ಮಾಡ್ಕೊಳ್ಳೋದು. ಇನ್ನು ಇಲ್ಲಿ ಬಂದುಬಿಟ್ಟು ಇದು ವಾಟರ್ನ ಒಂದು ವಾಟರ್ ಲಿಡ್. ಇಲ್ಲಿ ನಮಗೆ 210 ml ನಷ್ಟು ಈ ಮೆಜರ್ಮೆಂಟ್ ಕಪ್ನಲ್ಲಿ ನಾವು ವಾಟರನ್ನು ಫಿಲ್ ಮಾಡ್ಕೋಬಹುದು. ಇದು ಮತ್ತು ಆಟೋ ಕ್ಲೀನ್ ಫೆಸಿಲಿಟಿ ಇದೆ, ಅಂದರೆ ಇದು ತಾನಾಗಿಯೇ ಇದು ಕ್ಲೀನ್ ಮಾಡ್ಕೊಳ್ಳುತ್ತೆ. 2000 ವ್ಯಾಟ್ಸ್ನ ಒಂದು ಐರನ್ ಬಾಕ್ಸ್ ಇದಾಗಿದೆ. ಮತ್ತು ಸ್ನೇಹಿತರೆ, ಇನ್ನೊಂದು ವಿಷಯ ಇದೆ, ನೀವು ಇದನ್ನು ತಗೊಳ್ಳೋದಕ್ಕಿಂತ ಮುಂಚೆ ಖಂಡಿತವಾಗಿ ಇದನ್ನು ಗಮನಿಸಬೇಕು. ಇದರಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ಪ್ಲಗ್ ಏನಿದೆ, ಈ ಪ್ಲಗ್ ಇದು ನಾರ್ಮಲ್ ಪ್ಲಗ್ ಅಲ್ಲ. ಇದು 5 amps ಅಥವಾ 6 amps ಒಂದು ನಾರ್ಮಲ್ ಪ್ಲಗ್ ಅಲ್ಲ. ಯಾಕೆಂದರೆ ಇದು 2000 ವ್ಯಾಟ್ಸ್ ಆಗಿರೋದ್ರಿಂದ ಆ ಕೆಪಾಸಿಟಿ ಬರಬೇಕು ಅನ್ನೋ ಕಾರಣಕ್ಕೆ ಇಲ್ಲಿ 15 ವ್ಯಾಟ್ಸ್ನ ಒಂದು ಪ್ಲಗ್ಗನ್ನು ಕೊಟ್ಟಿದ್ದಾರೆ. ನೋಡಿ, ಇದನ್ನು ನಾವು ಬಳಸಬೇಕು ಅಂದರೆ ನಾವು ನಮ್ಮ ಮನೆಗಳಲ್ಲಿ ನಾವು ಫ್ರಿಡ್ಜ್ ಮತ್ತು ವಾಷಿಂಗ್ ಮಿಷಿನಿಗೆ ಯಾವ ಥರ ಒಂದು ಸ್ವಿಚ್ ಬೋರ್ಡನ್ನು ಮಾಡಿಸ್ಕೊಂಡಿರ್ತೀವಿ, ಆ ಥರ ಒಂದು ಅಡಿಷನ್ ಸ್ವಿಚ್ ಬೋರ್ಡನ್ನು ನಾವು ಕಡ್ಡಾಯವಾಗಿ ಮಾಡಿಸ್ಕೋಬೇಕಾಗ್ತದೆ. ನಾರ್ಮಲ್ ಇದಕ್ಕಾದರೆ ಇದು ಸೆಟ್ ಆಗೋದಿಲ್ಲ. ಇದೊಂದು ನೀವು ಗಮನಿಸಿ, ನಿಮಗೆ ಅಗತ್ಯ ಇದ್ದರೆ ಮಾತ್ರ ಇದು ನೀವು ತರಿಸ್ಕೋಬೋದು. ಅಥವಾ ಬೇಡ, ನಮ್ಮ ಮನೇಲಿ ಆ ಸೌಲಭ್ಯ ಇಲ್ಲ ಅಂದರೆ ನೀವು ಬೇರೆ ಒಂದು ಮಾಡೆಲ್ಗೆ ನೀವು ನೋಡಬೇಕಾಗ್ತದೆ. ಇದರಲ್ಲಿ ಇದು ಪ್ಲಸ್. ಹೌದು, ಇದು ಕೆಪಾಸಿಟಿ ಚೆನ್ನಾಗಿದೆ, ಆದರೆ ಸಾಕಷ್ಟು ಜನ ಇದು ಗೊತ್ತಿಲ್ಲದೆ ತರಿಸಿ ನಂತರ, ಏಕೆಂದರೆ ಈಗ ಆಲ್ರೆಡಿ ಫ್ಲಿಪ್ಕಾರ್ಟಲ್ಲಿ ರಿಟರ್ನ್ ಪೀರಿಯಡನ್ನು ಸಾಕಷ್ಟು ಈ ಆನ್ಲೈನ್ ಮಾರ್ಕೆಟ್ಗಳಲ್ಲಿ ರಿಟರ್ನ್ ಪೀರಿಯಡನ್ನು ತೆಗೆದಿದ್ದಾರೆ. ಈಗ ಹೆಚ್ಚು ಕಡಿಮೆ ಆ ರಿಟರ್ನ್ ಒಂದು ಸೌಲಭ್ಯ ನಮಗೆ ಕೊಡ್ತಾ ಇಲ್ಲ. ಹಾಗಾಗಿ ತಂದ ಮೇಲೆ ಮತ್ತೆ ನಾವು ಆಲ್ರೆಡಿ ತರಿಸ್ಕೊಂಡ್ಮೇಲೆ ಇದನ್ನು ಅಯ್ಯೋ ನಮಗೆ ಸೆಟ್ ಆಗ್ತಾ ಇಲ್ಲ, ಮತ್ತೀಗೆಲ್ಲ ವೈರಿಂಗ್ ಮಾಡಿಸ್ಕೋಬೇಕು ಅಥವಾ ಇನ್ನೇನೋ ಒಂದು ಸಮಸ್ಯೆ ಇದ್ದರೆ ದಯವಿಟ್ಟು ನೀವು ಅದನ್ನು ನೋಡಿಕೊಂಡು ತರಿಸ್ಕೊಳ್ಳಿ. ಇನ್ನು ಇದರಲ್ಲಿ ಇಲ್ಲಿ ಸೆಟ್ಟಿಂಗ್ಸ್ ಬರುತ್ತೆ. ಈ ಸ್ಟೀಮ್ನ ಒಂದು ಸೆಟ್ಟಿಂಗ್ಸು ನಿಮಗೆ ಇಲ್ಲಿ ಕಾಣಿಸ್ತಿರ್ಬೋದು. ಈ ಸ್ಟೀಮ್ ಬರ್ಸ್ಟ್ ಮತ್ತು ಇಲ್ಲಿ ಡಾಟ್ಸ್ಗಳನ್ನ ಕೊಟ್ಟಿದೆ. 3 ಡಾಟ್ಸ್, 2 ಡಾಟ್ಸ್ ಮತ್ತು ಸಿಂಗಲ್ ಡಾಟ್ಸ್. ಈ ಸಿಂಗಲ್ ಡಾಟ್ಸ್ಗೆ ನಾವು ಸೆಟ್ ಮಾಡಿಕೊಂಡ್ರೆ ತುಂಬಾ ಸ್ಲೋ ಬರ್ಸ್ಟ್ ಬರುತ್ತೆ. 2 ಡಾಟ್ಸ್ಗೆ ಮೀಡಿಯಮ್ಮು, 3 ಡಾಟ್ಸ್ಗೆ ಮಾತ್ರ ಹೆವಿ ಸ್ಟೀಮ್ ಬರ್ಸ್ಟ್ ಆಗುತ್ತೆ. ಅಂದರೆ ತುಂಬ ನೀಟಾಗಿ ಐರನ್ ಆಗುತ್ತೆ. ಕಾಟನ್ನು ಅಥವಾ ಮತ್ತು ಯಾವ್ದಾದ್ರು ಒಂದು ಸ್ವಲ್ಪ ಜೀನ್ಸು ಈ ಥರದಕ್ಕೆ ನಾವು 3 ಡಾಟ್ಸ್ಗೆ ಇಟ್ಕೊಂಡು ಐರನ್ ಮಾಡಿದರೆ ಬರ್ಸ್ಟ್ ಕೂಡ ಸ್ಟೀಮ್ ಬರ್ಸ್ಟು ಮತ್ತು ಸ್ಟೀಮ್ ಕ್ವಾಲಿಟಿ ಎಲ್ಲದು ಕೂಡ ಜಾಸ್ತಿ ಇರುತ್ತೆ.
ತುಂಬ ಚೆನ್ನಾಗಿದೆ. ಇದರ ಒಂದು ಬೆಲೆ ಬಂದುಬಿಟ್ಟು 1674 ರೂಪಾಯಿಗೆ ನಮಗೆ ಸಿಕ್ಕಿದೆ. ವೇರಿ ಆಗುತ್ತೆ ರೇಟ್, ಕಲರ್ ಮೇಲೆ ವೇರಿ ಆಗುತ್ತೆ. 1674 ರೂಪಾಯಿಗಿದು ವರ್ತ್ ಅಂತ ನಾನು ಹೇಳ್ತೀನಿ. ಯಾಕೆಂದರೆ ಇವತ್ತು ಅದಕ್ಕಿಂತ ಕಡಿಮೆ 500 ರೂಪಾಯಿ 600 ರೂಪಾಯಿಗೆಲ್ಲ ಸಿಗ್ತವೆ, ಬಟ್ ಬಾಳಿಕೆ ಬರೋದಿಲ್ಲ. ಇದು ಬಜಾಜ್ ಬ್ರ್ಯಾಂಡ್ ಆಗಿರೋದ್ರಿಂದ ಮತ್ತು 2000 ವ್ಯಾಟ್ಸ್ ಕೆಪಾಸಿಟಿ ಇರತಕ್ಕಂಥದ್ದಾಗಿರೋದ್ರಿಂದ ಇದು ವರ್ತ್ ಅಂತಲೇ ಸಹ ನಾನು ಹೇಳ್ತೀನಿ. ಇದು ನಾವು ಆಲ್ರೆಡಿ ಬಳಸಿರೋದ್ರಿಂದ ಇದರ ಒಂದು ಗುಣಮಟ್ಟ ನಮಗೆ ಹೇಗಿದೆ ಅಂತ ಗೊತ್ತಾಗಿದೆ. ಇನ್ನೂ ಕೂಡ ನಿಮ್ಮ ಎದುರಿಗೆ ನಾವು ಇನ್ನೂ ಕೂಡ ತೋರಿಸ್ಕೊಡ್ತೀವಿ. ಇನ್ನು ಈ ಬಾಕ್ಸಲ್ಲಿ ನಮಗೆ ಏನೇನು ಫೀಚರ್ಸ್ ಸಿಗುತ್ತೆ ಅಂತೇಳಿ ಒಂದ್ಸಲ ತೋರಿಸ್ಕೊಡ್ತೀನಿ. ನೋಡ್ಬೋದು ಬಾಕ್ಸಲ್ಲಿ 45 ಡಿಗ್ರಿ ಸ್ವೇಲ್ ಕಾರ್ಡ್, ಅಂದರೆ ಈ ಕಾರ್ಡ್, ಈ ಒಂದು ಐರನ್ ಬಾಕ್ಸ್ನ ಒಂದು ಕಾರ್ಡ್ ಏನಿದೆ 45 ಡಿಗ್ರಿವರೆಗೂ ಅದು ರೊಟೇಟ್ ಆಗ್ತದೆ. ಅಂದರೆ ಡ್ಯೂಯಲ್ ಕಲರು, ಸೂಪರ್ ಕ್ಲೀನ್ ಸರ್ಫೇಸ್ ಫಿನಿಶ್, ಅಂದರೆ ತುಂಬಾ ಕ್ಲೀನಾಗಿದೆ, ಡ್ಯೂಯಲ್ ಕಲರ್ ಇದೆ. ಸೂಟಬಲ್ ಫಾರ್ ವರ್ಚುವಲ್ ಐರನಿಂಗನ್ನು ಕೂಡ ನಾವು ಇದರಲ್ಲಿ ಮಾಡ್ಕೋಬಹುದು. ಸ್ಟೀಮ್ ಔಟ್ಪುಟ್ ಕೂಡ ಚೆನ್ನಾಗಿದೆ, ಸ್ಟೀಮ್ ಬರ್ಸ್ಟ್ ಇದೆ, ವಾಟರ್ ಸ್ಪ್ರೇ ಫೆಸಿಲಿಟಿ ಇದೆ. ಸೂಟಬಲ್ ಫಾರ್ ಡ್ರೈ ಐರನಿಂಗ್, ನೀರು ಹಾಕೊಳ್ದೇ ನಾವು ಡ್ರೈ ಐರನಿಂಗ್ಸ್ ಕೂಡ ನಾವು ಇದರಲ್ಲಿ ಮಾಡಬಹುದು. ಜೊತೆಗೆ 210 ml ವಾಟರ್ ಟ್ಯಾಂಕ್ ಕೆಪಾಸಿಟಿ ಇದೆ. ನಾನು ಆಗಲೇ ಹೇಳಿದ್ದೀನಿ 210 ml ಒಂದು ವಾಟರ್ ಟ್ಯಾಂಕ್ ಕೆಪಾಸಿಟಿ ಕೂಡ ಇಲ್ಲಿಗಿದೆ. ಆ ಮೆಜರ್ಮೆಂಟನ್ನು ಕೂಡ ಇಲ್ಲಿ ಅವ್ರು ಕೊಟ್ಟಿದ್ದಾರೆ. ಈ ಒಂದು ಕಪ್ ತುಂಬ ಹಾಕ್ಕೊಂಡ್ರೆ 210 ml ನಮಗೆ ವಾಟರ್ ಸಿಗತ್ತೆ. ಥರ್ಮೋಸ್ಟಾಟ್ ಫಾರ್ ಟೆಂಪ್ರೇಚರ್ ಸೆಟ್ಟಿಂಗ್, ಅಂದರೆ ಟೆಂಪ್ರೇಚರ್ ಸೆಟ್ಟಿಂಗನ್ನು ನಾವು ಯಾವ ರೀತಿ ಅದು ಸ್ಟೀಮ್ ಬರ್ಸ್ಟ್ ಆಗಬೇಕು, ಆಲ್ರೆಡಿ ನಿಮಗೆ ತಿಳಿಸಿದ್ದೀನಿ ಯಾವ ರೀತಿ ಅದು ಸ್ಟೀಮ್ ಬರ್ಸ್ಟ್ ಆಗಬೇಕು ಅನ್ನೋದು ನಾವು ಇಲ್ಲೇ ಸೆಟ್ ಮಾಡ್ಕೋಬಹುದು. ಇದಿಷ್ಟು ಇದರ ಒಂದು ಫೀಚರ್ ಮತ್ತು ಫೆಸಿಲಿಟಿ. 2 ಇಯರ್ ವಾರಂಟಿ ಕೂಡ ಇದಕ್ಕೆ ನಮಗೆ ಸಿಗ್ತದೆ. ಫ್ಲಿಪ್ಕಾರ್ಟಿಂದ 2 ಇಯರ್ ವಾರಂಟಿ, ಅಂದರೆ ಮ್ಯಾನುಫ್ಯಾಕ್ಚರ್ ವಾರಂಟಿ ನಮಗೆ ಸಿಗತ್ತೆ. ಇದಿಷ್ಟು ಫ್ರೀ ಹೋಮ್ ಸರ್ವಿಸ್ ಅವರೇ ಮೇಲೆ ಕೊಟ್ಟಿದ್ದಾರೆ, ಫ್ರೀ ಹೋಮ್ ಸರ್ವಿಸ್ ಅಂತೇಳಿ. ಅದು ಎಷ್ಟು ಮಟ್ಟಿಗೆ ಕೊಡ್ತಾರೋ ಗೊತ್ತಿಲ್ಲ. ಮೇಲಂತೂ ಬಾಕ್ಸ್ ಮೇಲಂತೂ ಅದನ್ನು ಕೊಟ್ಟಿದ್ದಾರೆ, ಫ್ರೀ ಹೋಮ್ ಸರ್ವಿಸನ್ನು ಕೊಡ್ತೀವಿ ಅಂತೇಳಿ. ಏನಾದರೂ ಪ್ರಾಬ್ಲಮ್ ಬಂದರೆ ನಂತರ ಅದ್ರಿಗೆ ಸಂಬಂಧಪಟ್ಟಂಗೆ ವಿಡಿಯೋನು ಕೂಡ ನಾವು ಮಾಡ್ತೀವಿ. ಈಗ ಇದಕ್ಕೆ ನೀರು ತುಂಬಿ ಇದು ಸ್ಟೀಮ್ ಬರ್ಸ್ಟ್ ಹೇಗೆ ಬರುತ್ತೆ ಐರನ್ ಮಾಡಿ ನಿಮಗೆ ಒಂದು ಪ್ರಾಕ್ಟಿಕಲ್ ಆಗಿ ನಾವು ಒಂದು ಅರ್ಧ ನಿಮಿಷ 1 ನಿಮಿಷದಲ್ಲಿ ತೋರಿಸ್ಕೊಡ್ತೀವಿ. ಆಗ ನಿಮ್ಗೆ ಸಂಪೂರ್ಣವಾಗಿ ಒಂದು ಕ್ಲಾರಿಟಿ ಬರುತ್ತೆ. ಫ್ರೆಂಡ್ಸ್ ನೋಡಿ, ಈ ಥರ 5 ಆ್ಯಮ್ಸ್ನ ಒಂದು ಸ್ವಿಚ್ ಬಾಕ್ಸನ್ನು ಮಾಡ್ಕೊಂಡಿದ್ದೀವಿ. ಯಾಕೆಂದರೆ ನಾರ್ಮಲಿ ಎಲ್ಲ ಮನೆಗಳಲ್ಲಿ 5 ಆ್ಯಮ್ಸ್ನ ಒಂದು ಪ್ಲಗ್ಗಳು ಇರ್ತವೆ, ಹಾಲಲ್ಲಾಗಿರ್ಬೋದು, ರೂಮ್ಗಳಲ್ಲಾಗಿರ್ಬೋದು. ಏನು ವಾಷಿಂಗ್ ಮಿಷಿನ್ ಮತ್ತು ಫ್ರಿಡ್ಜ್ ಇದರಲ್ಲಿ ಮಾತ್ರ ಈ 16 ಆ್ಯಮ್ಸ್ ಇದನ್ನು ಮಾಡಿರ್ತಾರೆ. ಸೊ ಈ ಐರನ್ ಬಾಕ್ಸ್ಗಾಗಿ ನಾವು ಈ ಥರ ಒಂದು ಸ್ವಿಚ್ ಬಾಕ್ಸನ್ನು 5 ಆ್ಯಮ್ಸ್ನಿಂದ 15 ಆ್ಯಮ್ಸಿಗೆ ಕನ್ವರ್ಟ್ ಆಗೋ ಥರ ಒಂದು ಸ್ವಿಚ್ ಬಾಕ್ಸನ್ನು ರೆಡಿ ಮಾಡಿಕೊಂಡು ನಾವು ಇದನ್ನು ಯೂಸ್ ಮಾಡ್ತಾ ಇದ್ದೀವಿ. ಹಾಗಾಗಿ ನಿಮಗೆ ಆಗಲೇ ಇದನ್ನು ತಿಳಿಸ್ಕೊಟ್ಟಿದ್ದು. ಒಟ್ಟು ತುಂಬಾ ಚೆನ್ನಾಗಿ ಇದು ಮಾಡಿಸ್ಕೊಂಡ್ರು ಕೂಡ ತುಂಬ ವರ್ತ್ ಇದೆ, ತುಂಬ ಬಾಳಿಕೆ ಬರುತ್ತೆ, ತೊಗೋಬೋದು ಅಂತ ನಾನು ಇದನ್ನ ಸಜೆಸ್ಟ್ ಮಾಡ್ತೀನಿ ನಿಮಗೆ. ನಿಮಗೆ ಹೇಗೆ ಅನಿಸುತ್ತೆ ಅಂತ ಕಾಮೆಂಟ್ ಮಾಡಿ ನಿಮಗೆ ತಿಳಿಸಿ. ಈಗ ಐರನ್ ಮಾಡೋದ್ರ ಬಗ್ಗೆ ಸಂಪೂರ್ಣವಾಗಿ ಅದು ಡೀಟೇಲ್, ಅದು ಯಾವ ರೀತಿಯಲ್ಲಿ ಸ್ಟೀಮ್ ಕೊಡುತ್ತೆ, ಬರ್ಸ್ಟ್ ಕೊಡುತ್ತೆ, ಅದನ್ನು ತಿಳಿಸ್ಕೊಡ್ತೀವಿ. ಫ್ರೆಂಡ್ಸ್ ನೋಡಿ, ಇದಕ್ಕೆ ಮೊದಲು ಈಗ ನಾವು 210 ml ಅಥವಾ ಅದಕ್ಕಿಂತ ಕಡಿಮೆ ಕೂಡ ಹಾಕೋಬಹುದು, ಅಷ್ಟು ನೀರನ್ನು ನಾವು ಫಿಲ್ಅಪ್ ಮಾಡ್ಕೊಳ್ತಾ ಇದ್ದೀವಿ. ಲಿಡ್ಡನ್ನು ಕ್ಲೋಸ್ ಮಾಡಿದ್ರೆ ಮುಗೀತು. ಲೈಟನ್ನು ಈಗ ಹೀಟ್ ಆಗ್ತಾ ಇದೆ, ತುಂಬ ಬೇಗ ಹೀಟ್ ಆಗುತ್ತೆ. 2000 ವ್ಯಾಟ್ಸ್ ಆಗಿರೋದ್ರಿಂದ ನಿಮಗೆ 10 ರಿಂದ 20 ಸೆಕೆಂಡು ಅರ್ಧ ನಿಮಿಷದೊಳಗಡೆ ಅದು ಹೀಟಿಂಗ್ ಪ್ರೊಸೆಸ್ ಸ್ಟಾರ್ಟ್ ಆಗುತ್ತೆ. ಬರ್ಸ್ಟ್ ನೋಡಿ, ನೀವು ಸೌಂಡ್ ಕೇಳಿಸ್ಕೊಂಡಿರ್ಬೋದು. ವಿಡಿಯೋದಲ್ಲಿ ಕಾಣಿಸ್ತಾ ಇದೆಯೋ ಗೊತ್ತಿಲ್ಲ. ತುಂಬನೇ ಸ್ಟ್ರಾಂಗ್ ಆಗಿರ್ತಕ್ಕಂಥ ಒಂದು ಬರ್ಸ್ಟ್ ಬರುತ್ತೆ, ಕೇಳಿಸ್ತಾ ಇದೆ, ತುಂಬ ಚೆನ್ನಾಗಿದೆ. ಈಗ ಒಂದು ಶರ್ಟನ್ನು ಕೂಡ ನಾವು ಐರನ್ ಮಾಡಿ ನಿಮಗೆ ತೋರಿಸ್ತೀವಿ. ಸ್ಟೀಮು ತುಂಬ ನೀಟಾಗಿ ಐರನ್ ಆಗುತ್ತೆ.
ತಿಳಿಸ್ಕೊಡ್ತಾ ಇದ್ದೀನಿ. ಇದು ಹೇಗಿದೆ ಅನ್ನೋದ್ರ ಬಗ್ಗೆ ನೋಡಿ, ನೀಟಾಗಿ ಐರನ್ ಆಗುತ್ತೆ. ಯಾಕೆಂದರೆ ಅದು 2000 ವ್ಯಾಟ್ಸ್ ಕೆಪಾಸಿಟಿ ಇರೋದ್ರಿಂದ, ಜೊತೆಗೆ ಆ ಒಂದು ಸ್ಟೀಮ್ ಮತ್ತು ಬಸ್ಟ್ ಬರೋದ್ರಿಂದ ಎಂಥ ಸುಕ್ಕಿದ್ರೂ ಕೂಡ ಒಂದೇ ಸಲಕ್ಕೆ ಕ್ಲೀನ್ ಆಗುತ್ತೆ. ಚೆನ್ನಾಗಿ ಆಗ್ತಾ ಇದೆ. ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ಒಟ್ಟಿನಲ್ಲಿ 2674 ರೂಪಾಯಿ, 2700 ರೂಪಾಯಿ ಸರೌಂಡಿಂಗಿಗೆ, 1700 ರೂಪಾಯಿ ಆಸ್ಪಾಸ್ನಲ್ಲಿ ತುಂಬ ಒಂದು ಒಳ್ಳೆಯ ಒಂದು ಐರನ್ ಬಾಕ್ಸ್ ಅಂತಲೇ ಹೇಳ್ಬೋದು. ನೋಡ್ತಿರ್ಬೋದು ಎಷ್ಟು ನೀಟಾಗಿ ಐರನ್ ಆಗಿದೆ ಅಂತ. ತುಂಬಾ ಬೇಗ ಮಾಡ್ಬೋದು, ತುಂಬಾ ಬೇಗ ಅದು ಹೀಟ್ ಆಗುತ್ತೆ. ಅಷ್ಟೇ ಬೇಗ ಆ ಸ್ಟೀಮ್ ಬಸ್ಟ್ ಮುಖಾಂತರ ಸುಕ್ಕನ್ನೆಲ್ಲ ಆದಷ್ಟು ಭಾಳ ಕ್ವಿಕ್ಕಾಗಿ ಶರ್ಟ್ ಐರನ್ ಆಗುತ್ತೆ. ಶರ್ಟ್ ಆಗಿರ್ಬೋದು ಅಥವಾ ಬೇರೆ ಜೀನ್ಸ್ ಆಗಿರ್ಬೋದು, ಕಾಟನ್ ಆಗಿರ್ಬೋದು. ಒಟ್ಟಿನಲ್ಲಿ ಈ ಒಂದು ಐರನ್ ಬಾಕ್ಸ್ 1700 ರೂಪಾಯಿ ಆಸ್ಪಾಸ್ನಲ್ಲಿ ಒಂದು ಒಳ್ಳೆಯ ಬಜೆಟ್ ಫ್ರೆಂಡ್ಲಿ ಆಗಿ ತುಂಬಾ ಸ್ಟೀಮ್ ಐರನ್ ಬಾಕ್ಸಲ್ಲಿ ತುಂಬ ಒಳ್ಳೆಯ ಒಂದು ಪ್ರಾಡಕ್ಟ್ ಅಂತ ನಮಗೆ ಅನಿಸಿದೆ. ಸುಮಾರು ದಿನಗಳಿಂದ ನಾವು ಇದನ್ನು ಬಳಸ್ತಾ ಇದ್ದೀವಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಹೇಳ್ತಾ, ಮತ್ತೊಮ್ಮೆ ಮುಂದಿನ ಒಂದು ಇದೇ ರೀತಿ ಮುಂದೆ ರಿವ್ಯೂ ಕೊಡ್ತಕ್ಕಂಥ ಒಂದು ಪ್ರಾಡಕ್ಟ್ಗಳ ರಿವ್ಯೂ ಆಗಿರ್ಬೋದು, ಇನ್ಫಾರ್ಮೇಷನ್ ವಿಡಿಯೋಗಳು ಬರ್ತವೆ. ದಯವಿಟ್ಟು ನಮ್ಮ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ, ಹಾಗೂ ನಿಮ್ಮ ಅನಿಸಿಕೆಗಳನ್ನ ಕಾಮೆಂಟ್ ಮಾಡಿ ಅಂತ ಕೇಳ್ತಾ ಈ ಒಂದು ವಿಡಿಯೋವನ್ನು ಮುಗಿಸ್ತಾ ಇದ್ದೇವೆ.